ಬಾರಿಯೂ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆಯಾ? ಗೊಂದಲಕ್ಕೆ ಕಾರಣವಾಗಿದೆ ಕೆಪಿಎಸ್ಸಿ ಮುಖ್ಯ ಪರೀಕ್ಷೆಯ ರಿಸಲ್ಟ್. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಂತ 15 ಮಂದಿ ಆಯ್ಕೆ ಆಗಿದ್ದಾರೆ. ಇದು ಹೆಂಗ್ ಸಾಧ್ಯ? ಇಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ ಆರೋಪಗಳು ಕೇಳಿಬಂದಿದೆ. ಸೀರಿಯಲ್ ನಂಬರ್ ರೀತಿ ಆಯ್ಕೆ ಆಗಿದೆಯಲ್ಲ, ಇದು ಈಗ ಗೊಂದಲಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಯಲ್ಲಿ ಒಂದೇ ಕುಟುಂಬದ 2-3 ಅಭ್ಯರ್ಥಿಗಳ ಆಯ್ಕೆ ಆಗಿದ್ದಾರೆ. ಇದು ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆ ಮೂಡಿದೆ. ನಿನ್ನೆಯಷ್ಟೇ ಫಲಿತಾಂಶ ಪ್ರಕಟ ಆಗಿದೆ. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡಿದ್ದಾರೆ. ಒಂದೇ ಕೊಠಡಿಯಲ್ಲಿ ಕೂತಂತ ಸೀರಿಯಲ್ ನಂಬರ್ ವೈಸ್ ಅಭ್ಯರ್ಥಿಗಳ ಆಯ್ಕೆ ಆಗಿದ್ದಾರೆ. ಮತ್ತೆ ಒಂದೇ ಫ್ಯಾಮಿಲಿಯವರು 2-3 ಅಭ್ಯರ್ಥಿಗಳ ಆಯ್ಕೆ ಆಗ್ತಾರೆ ಅಂದ್ರೆ ಇದು ಹೆಂಗ್ ಸಾಧ್ಯ ಅಂತೇಳಿ ಈಗ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಸೀರಿಯಲ್ ನಂಬರ್ 1, 2, 3 ಕಂಟಿನ್ಯೂಸ್ ಆಗಿ ಸುಮಾರು 10ರಿಂದ 15 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇದರಲ್ಲಿ ಸೀರಿಯಲ್ ನಂಬರ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡಬಹುದು. ಆ ರೀತಿ ಲಿಸ್ಟ್ ಇದೆ ಇದು. ಮತ್ತೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ಅಕ್ಕ ತಂಗಿ ಅಣ್ಣ ತಮ್ಮ ಈ ತರ ಸೆಲೆಕ್ಟ್ ಆಗಿರೋಂಥದ್ದು ನೋಡಬಹುದು. ಇದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಕರಪ್ಷನ್ ಆಗಿದೆ ಕೆಪಿಎಸ್ಸಿ ಅಲ್ಲಿ. ಸ್ವಲ್ಪ ಅಲ್ಲ, ಸಾಕಷ್ಟು ಕರಪ್ಷನ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ತನಿಖೆ ಮಾಡ್ದಿರಾ ಇದು ರಿಸಲ್ಟ್ಸ್ ಬಿಡಬಾರ್ದು. ಮತ್ತೆ ಇನ್ನು ಕೋರ್ಟ್ ಅಲ್ಲಿ ಸಾಕಷ್ಟು ಕೇಸಸ್ ಇದ್ರೂ ಕೂಡ ಇವರು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಂಡು ಇವರು ಈ ಒಂದು ಕೇಸ್ ಎಕ್ಸಾಮ್ಸ್ ಏನ್ ನೋಟಿಫಿಕೇಶನ್ ಮುಗಿಸ್ಬೇಕಂತ ನೋಡ್ತಿದ್ದಾರೆ. ಇದನ್ನ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು. ಈ ಒಂದು ಏನ್ ಭ್ರಷ್ಟಾಚಾರ ಆಗಿದೆ ಇದನ್ನ ಸಂಪೂರ್ಣ ತನಿಖೆ ಆಗ್ಬೇಕು. ಸಹಜವಾಗಿ ಗೊಂದಲಗಳಿಂದ ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳು ಸಿಡಿದೆದ್ದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಕೂಡ ಜೋರಾಗಿ ನಡೀತಾ ಇದೆ. ಸಿಎಂಗೆ ಎಕ್ಸ್ ನಲ್ಲಿ ಟ್ಯಾಗ್ ಮಾಡಿರೂ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಕೆಪಿಎಸ್ಸಿ ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದೆ. ಪ್ರತಿ ಪೋಸ್ಟ್ ಅನ್ನ ಹಾಕಿ ರಿಸಲ್ಟ್ ನ ಪೋಸ್ಟ್ ಅನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ವೇಳೆ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಅಂತಲೂ ಆಗ್ರಹಿಸಿ ರಾಜ್ಯಪಾಲರಿಗೆ ಪತ್ರ ಬರೆಯೋದಕ್ಕೂ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಇಲ್ಲೇನು ಗೊಂದಲ ಉಂಟಾಗಿದೆ, ಯಾವ ತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಈ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಹಿಂದೆನೂ ದೊಡ್ಡ ಎಡವಟ್ಟಾಗಿತ್ತು, ಗೋಲ್ಮಾಲ್ ಆಗಿತ್ತು ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ಈ ಬಾರಿಯ ರಿಸಲ್ಟ್ ಯಾವ ತರ ಗೊಂದಲಕ್ಕೆ ಕಾರಣ ಆಗಿದೆ? ಶರ್ಮಿತಾ ಶೆಟ್ಟಿ, ಮೇ 2, 5, 7, 9ನೇ ತಾರೀಕಿಗೆ ಕೆಪಿಎಸ್ಸಿ ಕೆಎಎಸ್ ನ 384 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಎ ಮತ್ತು ಬಿ ವೃಂದದ ಹುದ್ದೆಗಳ ನೇಮಕಾತಿಗೆ ಮೈನ್ಸ್ ಎಕ್ಸಾಮ್ ಆಗಿತ್ತು. ಅದಕ್ಕೂ ಹಿಂದೂ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಅದೆಲ್ಲವೂ ಕೂಡ ನ್ಯೂಸ್ 18 ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ಮೇಲೆ ರೀ ಎಕ್ಸಾಮ್ ಅನ್ನು ಕೂಡ ಸಿಎಂ ಅಧಿಕೃತವಾಗಿ ಎಕ್ಸ್ ಅಲ್ಲಿ ಟ್ವೀಟ್ ಮಾಡಿ ಕಂಡಕ್ಟ್ ಮಾಡಿದ್ರು. ಬಟ್ ಮೈನ್ಸ್ ಎಕ್ಸಾಮ್ ನ ರಿಸಲ್ಟ್ ಸೋಮವಾರ ಬರುತ್ತೆ. ಸೋಮವಾರ ಬಂದಂತಹ ಸಂದರ್ಭದಲ್ಲಿ ಒಂದು ಎಕ್ಸಾಮ್ ಸೆಂಟರ್ ನ ಒಂದು ಕೊಠಡಿಯಲ್ಲಿ ಕುಳಿತಿರುವಂತಹ 10ಕ್ಕಿಂತ ಅಧಿಕ ಅಭ್ಯರ್ಥಿಗಳ ಸೀರೀಸ್ ಏನೋ ಸೇಮ್ ಒಂದೇ ರೀತಿಯಾಗಿ ಅಂದ್ರೆ 1, 2, 3, 4 ಈ ತರ ಆ ಅಭ್ಯರ್ಥಿಗಳು ಆಯ್ಕೆ ಆಗಿರುವಂತದ್ದು ಈಗ ಉಳಿದ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಜೊತೆಗೆ ಒಂದೇ ಫ್ಯಾಮಿಲಿಯ 4ರಿಂದ 5 ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅನ್ನುವಂತಹ ನೇರ ಆರೋಪವನ್ನ ರಾಜ್ಯ ವಿದ್ಯಾರ್ಥಿಗಳ ಸಂಘ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ನಿನ್ನೆ ರಾತ್ರಿ 11 ಗಂಟೆಗೆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿ ವಿಸ್ತೃತವಾದಂತಹ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಸದ್ಯ ಈಗ ನ್ಯೂಸ್ 18 ನ ವರದಿಯ ತುಣುಕನ್ನ ಆಧರಿಸಿ ಜೊತೆಗೆ ಆ ರಿಸಲ್ಟ್ ನ ಪ್ರತಿ ಏನಿದೆ ಅದನ್ನ ಆಧರಿಸಿ ಎಕ್ಸ್ ನಲ್ಲಿ ಅಭ್ಯರ್ಥಿಗಳು ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರವೇಶ ಮಾಡಬೇಕು, ಹಾಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೆಪಿಎಸ್ಸಿ ಭ್ರಷ್ಟಾಚಾರದ ಕೂಪವಾಗಿದೆ ಅಂತ ಆರೋಪಿಸಿ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು. ಮುಂದಿನ ಹಂತ ಅಂದ್ರೆ ಲಾಸ್ಟ್ ಏನೋ ಸ್ಟೆಪ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಸೊ ಆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಏನಿದೆ ಅದನ್ನ ಮರುಪರಿಶೀಲಿಸಬೇಕು ಅಂತ ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ.